ನಮಸ್ತೆ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಬನ್ನಿ, ಇವತ್ತು ನಾವು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಈ ದಿನಾಂಕಗಳಲ್ಲಿ ಹುಟ್ಟಿರೋಂಥವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಇದ್ರೆ, ಅಂದರೆ ಬೈ ಚಾನ್ಸ್ ನೀವು ಅವರ ಲವ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಫ್ರೆಂಡ್ಶಿಪ್ ಇರಬಹುದು, ಬಿಸ್ನೆಸ್ ಅಲ್ಲಿ ಇರಬಹುದು, ಇಲ್ಲ ಹಸ್ಬೆಂಡ್ ವೈಫ್ ಅಲ್ಲಿ ಇರಬಹುದು. ಐದರ್ ನಿಮ್ಮ ಹಸ್ಬೆಂಡ್ ಯಾರಾದ್ರೂ ಒಬ್ರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಒಬ್ರು 5ನೇ ತಾರೀಕು, 14 ಮತ್ತೆ 23 ಅವರ ಜೊತೆಗೆ ಒಂದು ಸಾಮರಸ್ಯದಿಂದ ನೀವು ಲೈಫ್ ಲೀಡ್ ಮಾಡಲಿಕ್ಕೆ, ಸಪ್ರೇಟ್ ಆಗದೆ ಇರೋದಕ್ಕೆ ಅಥವಾ ಮುಂದಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳಾಗದೆ ಇರೋದಕ್ಕೆ ಏನೆಲ್ಲ ಮಾಡಬೇಕು ಮತ್ತೆ ಯಾವ ರೀತಿಯಾದ ಬಿಹೇವಿಯರಲ್ ಚೇಂಜಸ್ನ ನೀವು ನೋಡ್ಬೋದು, ಚೇಂಜಸ್ನ ನೀವು ಅಡಾಪ್ಟ್ ಮಾಡಬೇಕಾಗತ್ತೆ ಮತ್ತು ಏನು ಪರಿಹಾರ ಮಾಡಬೇಕಾಗತ್ತೆ ತಿಳಿಸ್ಕೊಡ್ತೀನಿ. ಬನ್ನಿ, ಈಗಾಗಲೇ ಆಲ್ರೆಡಿ ನಾನು 1ನೇ ತಾರೀಕು, 2ನೇ ತಾರೀಕು ಇದೇ ರೀತಿಯಲ್ಲಿ ಪ್ರತಿಯೊಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಜೊತೆಗೆ ಅವರ ರಿಲೇಶನ್ಶಿಪ್ ಅಲ್ಲಿರೋಂಥವ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಿದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾರಂಥದ್ದು 5, 40, 23 ಅಡ್ವೆಂಚರಸ್ ಪರ್ಸನಾಲಿಟೀಸ್ ಅಂತ ಹೇಳ್ಬೋದು. ತುಂಬ ಇಷ್ಟಪಡ್ತಾರೆ, ಹೊರಗೆ ಹೋಗೋದು ತುಂಬ ಇಷ್ಟಪಡ್ತಾರೆ, ಟ್ರಿಪ್ಸ್, ಟ್ರಾವೆಲ್ಸ್ ಈ ರೀತಿ ಮಾಡ್ಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಏನಾದರೂ ಒಂದು ಅಡ್ವೆಂಚರಸ್ ಆಗಿ ಮಾಡಬೇಕು. ಲೈಫು ಹೀಗೆ ಇದ್ರೆ ಬೋರಿಂಗ್ ಆಗಿಬಿಡುತ್ತೆ ಅಲ್ವಾ? ತುಂಬ ಬೋರಿಂಗ್ ಅವ್ರಿಗೆ ಇಷ್ಟ ಆಗಲ್ಲ. ಏನಾದರೂ ಚೇಂಜಸ್ನ ನೋಡ್ತಿರ್ತಾರೆ, ಅಡ್ವೆಂಚರಸ್ ಆಗಿರೋಂಥ ಪರ್ಸನಾಲಿಟೀಸ್ ಇರ್ತಾರೆ. ಸೊ ಇಂಥವರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಇದೆ ಅಂತಂದಾಗ ನೀವು ಕೂಡ ಸಿಮಿಲರ್ ಕೈಂಡ್ ಆಫ್ ಮೈಂಡ್ ಸೆಟ್ನ ಅವರು ಹುಡುಕ್ತಾರೆ. ನೀವೇನಾದರೂ ತುಂಬ ಬೋರಿಂಗ್ ಇದ್ದು ಅಥವಾ ನೀವೇನಾದರೂ ಅಯ್ಯೋ ನನಗೆ ಹೊರಗೆ ಹೋಗೋಕೆ ಇಷ್ಟ ಆಗಲ್ಲ ಅಥವಾ ನನಗೆ ಆ ರೀತಿ ಇಷ್ಟ ಆಗಲ್ಲ ಅಂದಾಗ ನಿಮ್ಮ ರಿಲೇಶನ್ಶಿಪ್ಪು ಖಂಡಿತ ಸಸ್ಟೈನ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಈವನ್ ಯು ನೀಡ್ ಟು ಬಿ ಅಡ್ವೆಂಚರಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ನ, ಅವರು ನಿಮ್ಮ ಸೋಲ್ಮೇಟ್, ನಿಮ್ಮ ಲೈಫ್ ಪಾರ್ಟ್ನರ್ ಯಾರಿರ್ತಾರೋ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾಗ ನಿಮ್ಮಲ್ಲೂ ಸಹ ಆ ಚೇಂಜಸ್, ಎಷ್ಟೋ ಸಲ ಅರ್ಥ ಮಾಡ್ಕೊಳ್ದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಥವಾ ನಿಮ್ಮ ಪಾರ್ಟ್ನರ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮಿಬ್ಬರ ಮಧ್ಯೆ ಇಂಡಿಫ್ರೆನ್ಸಸ್ ಆಗುತ್ತೆ. ಬೇರೆಯವರ ಪ್ರವೇಶ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಬೇರೆ ಯಾರೋ ಏನೋ ಹೇಳಿದ್ರೆ ಅವಳು ಹಂಗೆ ಮಾಡಿದ್ಲು ಅಥವಾ ಇವ್ರು ಹಿಂಗೆ ಮಾಡ್ದ ಅಥವಾ ಇವ್ರು ಹಿಂಗಾಯ್ತು ಅಂತ ಯಾರೋ ಏನಾದ್ರು ಹೇಳಿದಾಗ ಏನಾಗುತ್ತೆ, ನಿಮ್ಮಲ್ಲೇ ಒಂದು ರೀತಿಯಾದ ಒಂದು ವಿಷ ಬಿತ್ತನೆ ಆಗುತ್ತೆ. ಸೊ ಪಾಯ್ಸನಸ್ ಆಗುತ್ತೆ, ರಿಲೇಶನ್ಶಿಪ್ ಟಾಕ್ಸಿಕ್ ಆಗುತ್ತೆ. ನನಗೆ ಬೇಡ ಅವರು ಅನ್ನೋಂಥದ್ದು ಬರುತ್ತೆ. ತುಂಬ ಜನ ಕನ್ಸಲ್ಟೇಷನ್ ಬರ್ತಾರಲ್ಲ, ಜಸ್ಟ್ ಮ್ಯಾರಿಡ್ ಇರ್ತಾರೆ, 1-2 ತಿಂಗಳಿರುತ್ತೆ, 3 ತಿಂಗಳಾಗಿರುತ್ತೆ, ಅಷ್ಟಕ್ಕೆ ಅವ್ರಿಗೇನೋ ಬೋರ್ ಆಗಿಬಿಡುತ್ತೆ. ನಂಗೆ ರಿಲೇಶನ್ಶಿಪ್ ಬೇಡ ಅನ್ನಂಗೆ ಆಗ್ಬಿಡುತ್ತೆ, ನನ್ನ ಅಂಥವ್ರ ಜೊತೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ಅನ್ನಂಗಾಗುತ್ತೆ. ಆ ವ್ಯಕ್ತಿನೇ ಬೇಡ ನನ್ನ ಲೈಫ್ಗೆ ಅನ್ನೋಷ್ಟು ಅಷ್ಟೊಂದು ಏನು ಅರ್ಥ ಮಾಡ್ಕೊಂಡಿರ್ತೀರ ಅಥವಾ ಯಾವ ರೀತಿಯ ರಿಲೇಶನ್ಶಿಪ್ನ ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಲ್ವಾ? ಸಿ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಗೇನ್, ಆ ಕಂಪ್ಯಾಟಬಿಲಿಟಿ ಬರಬೇಕು ಅಂದಾಗ ಯು ನೀಡ್ ಟು ಹ್ಯಾವ್ ಅ ರೈಟ್ ಮ್ಯಾಚ್. ಸೊ ಈಗ ಆಲ್ರೆಡಿ ಗೊತ್ತಿಲ್ಲ ನನಗೆ ರೈಟ್ ಮ್ಯಾಚ್ ಇದೆಯೋ ಇಲ್ವೋ, ಬಟ್ ಐ ಆಮ್ ವಿತ್ ದಿಸ್, ನನಗೆ ಆ ವ್ಯಕ್ತಿ ಬೇಕು ನನ್ನ ಜೀವನದಲ್ಲಿ, ರೈಟ್? ಇಷ್ಟು ಸಲ ಆಗುತ್ತೆ ಆ ಥರ. ಯಾಕೆಂದಾಗ ನಿಮಗೆ ಆ ಕಂಪ್ಯಾಟಬಿಲಿಟಿ ಗೊತ್ತಿರಲ್ಲ. ಎಷ್ಟೋ ಸಲ ಜಾತಕಗಳನ್ನ ನೋಡಿದಾಗ ಹೇಳಿರ್ತಾರೆ ನೀವು ಅವ್ರನ್ನ ಮದುವೆ ಆಗಬಾರ್ದು ಅಥವಾ ಅವ್ರ ಜೊತೆ ಮದುವೆ ಆಗ ನಿಮ್ಗೆ ಒಳ್ಳೇದಿರಲ್ಲ, ಬಟ್ ಸ್ಟಿಲ್ ಯು ಗೋ ಅಲ್ವಾ, ಮದುವೆ ಆಗುತ್ತೆ. ಆವಾಗ ನೀವು ಯಾವ ರೀತಿಯಾದ ಕಂಪ್ಯಾಟಬಿಲಿಟಿ ಇರ್ತೀರಾ, ನೀವು ಹೇಗೆ ಮೇಂಟೈನ್ ಮಾಡಬೇಕು. ಸಿ, ದಿಸ್ ಇಸ್ ಅ 5, 14, 23 ಅಡ್ವೆಂಚರಸ್ ಪರ್ಸನಾಲಿಟೀಸ್ ಇರ್ತಾರೆ. ಸೊ ಇಂಥವ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ಪು ತುಂಬಾ ಡಿಫಿಕಲ್ಟ್ ಆಗಬಹುದು. ಸೊ ಹಾಗಾಗಿ ಸ್ಟಾಪ್ ಬೀಯಿಂಗ್ ಬೋರಿಂಗ್. ಅಷ್ಟು ಬೋರಿಂಗ್ ಆಗಿರಬೇಡಿ, ಲವಲವಿಕೆಯಿಂದ ಇರಿ, ಅವ್ರ ಜೊತೆಗೆ ಸ್ಪಂದಿಸಿ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿ. ಏಕೆಂದರೆ ಅವ್ರಿಗೆ ಫಾಸ್ಟಾಗಿ ದೇ ಲುಕ್ ಫಾರ್ ಚೇಂಜಸ್. ತುಂಬ ಬೇಗ ಗ್ರೋ ಆಗೋದಕ್ಕೆ ಇಷ್ಟಪಡ್ತಾರೆ. ಅವರು ಬೇಗ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಇಷ್ಟಪಡ್ತಾರೆ, ಬೇಗ ಸಕ್ಸಸ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಗ್ರೋ ಆಗಬೇಕು ಅನ್ನೋದ್ರ ಜೊತೆಗೆ ನೀವು ಅವ್ರಿಗೆ ಸಹಕರಿಸಿ, ಸಪೋರ್ಟ್ ದೆಮ್, ಗ್ರೋ ವಿತ್ ದೆಮ್. ಗ್ರೋ ಆದಾಗ ಅವ್ರ ಜೊತೆಗೆ ನೀವು ಸಹ ಪ್ರತಿಯೊಂದು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸ್ಟೆಪ್ಸಲ್ಲೂ ನೀವಿದ್ದಾಗ ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಂಥವ್ರು ಇರೋದಿಲ್ಲ. ಸೊ ಬೋರಿಂಗ್ ಆಗೋದ್ರಿಂದ ಅವ್ರಿಗೆ ಹೊಸ ಕ್ಯಾರೆಕ್ಟರ್ಸ್ ಇಷ್ಟ ಆಗ್ತಾ ಬರ್ಬೋದು. ಸೊ ಹಿ ಈಸ್ ಕೈಂಡ್ ಆಫ್ ಅ ಪರ್ಸನಾಲಿಟೀಸ್ ವೇರ್ ಹಿ ಲುಕ್ ಫಾರ್ ಒಂಥರ ಏನು ಗೊತ್ತಾ, ಒಂದು ಅಡ್ವೆಂಚರಸ್ನ ಇಷ್ಟಪಡ್ತಾರೆ, ಒಂದು ಹ್ಯಾಪಿನೆಸ್ನ ಇಷ್ಟಪಡ್ತಾರೆ, ಫನ್ ಲವಿಂಗ್ ಪರ್ಸನಾಲಿಟೀಸ್ ಇವರು. ಸೊ ಹಾಗಾಗಿ ಬಿ ವಿತ್ ದಟ್. ಮತ್ತು ಬೋರಿಂಗ್ ಮಾಡಬೇಡಿ, ಆದಷ್ಟು ಅವ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಚೇಂಜಸ್ನ ಫಾಸ್ಟಾಗಿ ಅಬ್ಸರ್ವ್ ಮಾಡೋವಂಥರ ಪರ್ಸ್ನಾಲಿಟಿ ಇವರು. ಮತ್ತು ತುಂಬ ಬೇಗ ಮೂಡಿ ಇರ್ತಾರೆ. ಮೂಡ್ ಚೇಂಜಸ್ಸು, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿತ್ತು ಅಂತಂದ್ರೂ ತುಂಬಾ ಮೂಡ್ ಸ್ವಿಂಗ್ಸು. ಬ್ರ್ಯಾಂಡೆಡ್ ಥಿಂಗ್ಸ್ನ ತುಂಬ ಇಷ್ಟಪಡ್ತಾರೆ, ಟ್ರಾವೆಲ್ ತುಂಬ ಇಷ್ಟಪಡ್ತಾರೆ, ಮತ್ತು ಖರ್ಚು ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ, ಫಾರ್ ಶ್ಯೂರ್. ಸೊ ಅದರಿಂದ ನೀವು ಬೇಜಾರಾಗ್ಬೋದು, ಒಬ್ರಿಗೊಬ್ರು ನೀನು ಇಷ್ಟು ಖರ್ಚು ಮಾಡಿಬಿಟ್ಟೆ, ನಾನು ಅಂದ್ಕೊಂಡಿರಲಿಲ್ಲ, ಆ ರೀತಿ ಆಗಿರಲಿಲ್ಲ, ಈ ರೀತಿ ಆಗಿರಲಿಲ್ಲ. ಸೊ ಟ್ರೈ ಟು ಡಿಸ್ಕಸ್ ವಿತ್ ಈಚ್ ಅದರ್. ರಿಲೇಶನ್ಶಿಪ್ಪಲ್ಲಿದ್ದೀರಾ, ನೀವು ಯಾವ ರೀತಿಯಾದ ಗೋಲ್ ಸೆಟ್ನ ಇಟ್ಕೊಳ್ಬೇಕು, ಏನು ಮಾಡಬೇಕು ಅನ್ನೋಂಥದ್ದು. ಏಕೆಂದರೆ ಎಷ್ಟೋ ಸಲ ಪರ್ಸನ್ ಹೋದ ಮೇಲೆ ಅಥವಾ ಜೀವನ ಚೇಂಜ್ ಮಾಡ್ಕೊಂಡ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ಇರಬಹುದಿತ್ತು, ನಾನು ಅದೇ ಜೀವನದಲ್ಲಿ ಇರಬಹುದಿತ್ತು ಅನ್ನೋಂಥದ್ದು. ಮತ್ತು ಬೇಕು ಅಂದಾಗ ನಿಮ್ಗೆ ಸಿಗದೇ ಇರೋವಂಥ ತುಂಬ ಕಠಿಣವಾಗಿರುವಂತಹ ಪರ್ಸನಾಲಿಟೀಸ್ ಆಗಿರ್ತಾರೆ. ಸೊ ಹಾಗಾಗಿ
ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೆಮ್, ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಬೋರ್ ಮಾಡಬೇಡಿ, ಅವರ ಪ್ರತಿಯೊಂದು ಗ್ರೋತಲ್ಲಿ ಸಪೋರ್ಟ್ ಮಾಡಿ. ಈ ರೀತಿ ಆಗ್ತಿದೆ, ಬಟ್ ನಂಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ, ನಮ್ಮಿಬ್ಬರ ಮಧ್ಯೆ ಜಗಳಾಗ್ತಿದೆ, ಬಟ್ ವಿ ವಾಂಟ್ ಟು ಸ್ಟೇ ಟುಗೆದರ್. ಎಷ್ಟೋ ಸಲ ಇರುತ್ತೆ ನಮ್ಮಿಬ್ಬರ ಮಧ್ಯೆ ಜಗಳ, ಬಟ್ ನಮಗೆ ಗೊತ್ತು ಬಿಕಾಸ್ ನಮ್ಮ ಪಾಸ್ಟ್ ಪ್ರಾಮಿಸಸ್ ಇದೆ ದಟ್ ವಿ ನೀಡ್ ಟು ಬಿ ಟುಗೆದರ್, ಅಥವಾ ನಾವಿಬ್ಬರು ದೂರ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂಥ ಸಮಯದಲ್ಲಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ನೀವು ಅಂದರೆ ನಿಮ್ಮ ರಿಲೇಷನ್ ಇದ್ದೀರಾ, ಯಾರ ಜೊತೆ ರಿಲೇಷನ್ ಇದ್ದೀರಾ, 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು, 5, 14, 23 born personalities. If you love someone who is born on 5, 14, 23, definitely you should wear this. ಆವಾಗ ನಿಮ್ಮಿಬ್ಬರ ಒಂದು ಹಾರ್ಮೋನಿಯಸ್ ಲೈಫ್ ಕ್ರಿಯೇಟ್ ಆಗುತ್ತೆ, ಜಗಳಗಳಿರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಿಲ್ಲ. ಸೊ ಆದಷ್ಟು ನಿಮ್ಮಿಬ್ಬರ ಒಂದು ಕಂಪ್ಯಾಟಬಿಲಿಟಿ ಇಶ್ಯೂಸ್ ಯಾವುದು ಬರೋದಿಲ್ಲ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.